ಮದುವೆ ಮಾಡೋರು ಚಿನ್ನ ತಗೋಬೇಡಿ ಅಂತ ಹೇಳಕ್ಕಾಗತ್ತೇನ್ರಿ? ಮದುವೆ ಆಗೋರು ಮನೆಗೆ ಹೋಗ್ಬಿಟ್ಟು ಚಿನ್ನ ಕೊಂಡ್ಕೋಬೇಡಿ ನೀವು ಅಂತ ಹೇಳಕ್ಕಾಗತ್ತಾ? ತಾಳಿ ಒಂದು ಸರ ಮಾಡಿಸಿಕೊಳ್ಳೋರನ್ನ ಬೇಡ ಅನ್ನಕ್ಕಾಗತ್ತಾ ನಾವು? ಪ್ರಧಾನಿ ಮೋದಿ ವಿರುದ್ಧವಾಗಿ DK ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ದೀಪ ಹಚ್ಚಿ ಅಂದ್ರಿ, ದೀಪ ಹಚ್ಚಿದ್ವಿ. ಚಪ್ಪಾಳೆ ತಟ್ಟಿ ಅಂದ್ರಿ, ಚಪ್ಪಾಳೆ ತಟ್ಟಿದ್ವಿ. ಕೋವಿಡ್ ನಿಂತೋಯ್ತಾ? ಕೊರೋನಾ ನಿಂತ್ಕೊಳ್ತಾ? ಓಡಾಡೋ ಎಲ್ಲರನ್ನೂ ಸರ್ಕಾರಿ ಬಸ್ಸಲ್ಲಿ ಓಡಾಡಿ ಅಂದ್ರೆ ಆಗುತ್ತಾ? ಸೆಂಟ್ರಲ್ ಗವರ್ನಮೆಂಟ್ ಆಫೀಸರ್ಗಳು ನಿಮ್ಮ ಗಾಡಿಯಲ್ಲಿ ಓಡಾಡಬೇಡಿ, ಮೆಟ್ರೋ ಅಥವಾ ಸರ್ಕಾರಿ ಬಸ್ಸಲ್ಲಿ ಹೋಗಿ ಅಂತ ಮೊದಲು ಹೇಳಿ. ಫಸ್ಟ್ ಅಧಿಕಾರಿಗಳಿಗೆ, ಅವರ ಮಂತ್ರಿಗಳಿಗೆ ಮಾತ್ರ ಐಷಾರಾಮಿ ಕಾರಲ್ಲಿ ಓಡಾಡೋದು, ಸಾಮಾನ್ಯ ಜನ ನಾರ್ಮಲ್ ಆಗಿ ಓಡಾಡೋದು ಆಗದೇ ಇರೋ ಕಥೆ ಇದು ಅಂತೇಳಿ DK ಶಿವಕುಮಾರ್ ಮಾತಾಡಿದ್ದಾರೆ. ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇಲ್ಲ, ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಾಯ್ತು ಅಂತ ಹೇಳ್ತಾ ಇಲ್ಲ. ಜನಕ್ಕೆ ಯಾರಿಂದ ತೊಂದರೆ ಆಯ್ತು ಅಂತ ಮೋದಿ ಅವರು ಎಕ್ಸ್ಪ್ಲೇನ್ ಮಾಡಬೇಕು. ಈ ಮದುವೆ ಮಾಡೋರು, ಮುಂಜಿ ಮಾಡೋರು, ಚಿನ್ನ ತಗೊಳ್ತಿರೋರನ್ನ ಯಾರು ಬೇಡ ಅಂತ ಹೇಳಕ್ಕಾಗ್ತದೆ? ಸೊ ನೀವು ಜನರಿಗೆ ಏನು ಒಂದು ಸಲಹೆ ಏನ್ ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚಿ ಅಂದ್ರಿ, ದೀಪ ಹಚ್ಚೋ, ಚಪ್ಪಾಳೆ ತಟ್ಟಿ ಅಂದ್ರೆ ಚಪ್ಪಾಳೆ ತಟ್ಟೋ, ಏನಾದ್ರು ನಿಂತ್ಕೋತಾ? ಏನು ನಿಂತ್ಕೋತಿಲ್ಲ. ಒಂದು ಪ್ರಾಕ್ಟಿಕಲ್ ಇರಬೇಕು. ಯಾರು ಇದನ್ನ ಪಾಪ ಜೀವನದಲ್ಲಿ ಮದುವೆ ಆಯ್ತಾರೆ, ಚಿನ್ನ ಇದನ್ನ ತಾಲಿ ಕಟ್ಕೊಳ್ಳೋರು, ಒಂದು ಸರ ಮಾಡ್ಕೊಳ್ಳೋರ್ನ ನಾವು ಬೇಡನಕ್ಕಾಗ್ತದಾ? ಸೊ ಅದೆಲ್ಲ ಮಾಡೋಕ್ಕಾಗಲ್ಲ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅಭಾವ ಇಲ್ಲ. ಮೋದಿ ಹೇಳಿಕೆಗೆ ಪೆಟ್ರೋಲಿಯಂ ಸಚಿವಾಲಯ ಸ್ಪಷ್ಟನೆ ಕೊಟ್ಟಿದೆ. ಇಲ್ಲಿ ಪೆಟ್ರೋಲಿಯಂ ಸಚಿವಾಲಯದ ಕಾರ್ಯದರ್ಶಿ ಸುಜಾತಾ ಶರ್ಮಾ ಹೇಳಿಕೆ ಇದು. ತೈಲ ಬಳಕೆ ಕಡಿಮೆ ಮಾಡುವಂತೆ ಪ್ರಧಾನಿ ಹೇಳಿದ್ದಾರೆ. ಸಾಧ್ಯವಾದಲ್ಲೆಲ್ಲ ಮೆಟ್ರೋ, ಸಾರ್ವಜನಿಕ ಸಾರಿಗೆ ಬಳಸಿಕೊಳ್ಳಿ, ಕಾರ್ ಪೂಲಿಂಗ್ ಮಾಡಿಕೊಳ್ಳಿ. ನೀವು ಸರಕು ಸಾಗಣೆಗೆ, ರೈಲ್ವೆಗೆ ಆದ್ಯತೆಯನ್ನು ಕೊಡಿ. ಸಾಧ್ಯವಾದಲ್ಲೆಲ್ಲ ವಿದ್ಯುತ್ ವಾಹನಗಳ ಬಳಕೆಯನ್ನು ಜಾಸ್ತಿ ಮಾಡಿ. ನೀವು ದೇಶದ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಲಿಕ್ಕೆ ಇಂಧನ ಉಳಿಸೋಣ. ನಮ್ಮ ದೈನಂದಿನ ಜೀವನದಲ್ಲಿ ಇಂಧನ ಉಳಿಸಲಿಕ್ಕೆ ಒಟ್ಟಾಗೋಣ. ಪೆಟ್ರೋಲಿಯಂ ಸಚಿವಾಲಯದ ಕಾರ್ಯದರ್ಶಿ ಸುಜಾತಾ ಶರ್ಮಾ ಅವರ ಹೇಳಿಕೆ ಇದು. अंत में मैं आप लोगों से कहना चाहूंगी कि माननीय प्रधानमंत्री जी ने देश के सभी लोगों के से आग्रह किया है कि पेट्रोल और डीजल की खपत कम करें, जहां भी संभव हो मेट्रो और सार्वजनिक परिवहन का उपयोग